ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚಿಕು ಅಂಡ್ ವ್ಯಾಮ್ ಚಾನೆಲ್. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ ಕೊಯಂಬತ್ತೂರ್ ಫಸ್ಟ್ ಡೇ ನಾವು ಏನ್ ಮಾಡಿದ್ವಿ ಅಂತ. ಸೊ ನಾವು ಕೊಯಂಬತ್ತೂರ್ಗೆ ರೀಚ್ ಆಗಿದ ತಕ್ಷಣ ಹೋಗಿದ್ ಫಸ್ಟ್ ಪ್ಲೇಸೇ ಅಕ್ಷಯಂ ಹೋಟೆಲ್. ಆ ಹೋಟೆಲಲ್ಲಿ ನಾವು ದೋಸಾ, ಪುಲಾವ್, ಕಾಫಿ ಹಾಗೂ ಜ್ಯೂಸ್ನ ನಾವು ಆರ್ಡರ್ ಮಾಡಿದ್ವಿ. ತುಂಬಾನೇ ಟೇಸ್ಟಿ ಆಗಿತ್ತು ಹಾಗೂ ತುಂಬಾನೇ ಚೆನ್ನಾಗಿತ್ತು. ಸೊ ಈ ಹೋಟೆಲ್ ಬಂದು ಪಿಲಾಮೇಡು ಅವಿನಾಶಿ ರೋಡಲ್ಲಿರೋ ಹೋಟೆಲ್ ಇದು. ಸೊ ಊಟ ಮಾಡಿಕೊಂಡು ನಾವು ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ನಾವು ಹೊರಟ್ವಿ. ಸೊ ಈ ಹೋಟೆಲಲ್ಲೇ ನಾವು ಆಲ್ಮೋಸ್ಟ್ 6 days ನಾವು ಸ್ಟೇ ಮಾಡಿದ್ದು. ಈ ಹೋಟೆಲ್ ಸಹ ಪಿಲಾಮೇಡು ಅವಿನಾಶಿ ರೋಡಲ್ಲಿರೋ ಹೋಟೆಲೇ. ನೀವು ನೋಡ್ತಾ ಇರ್ಬೋದು ಹೋಟೆಲ್ ರಿಸೆಪ್ಷನ್ ಏರಿಯಾ. ನಮಗೆ ಹೋಗಿದ ತಕ್ಷಣ ನಮಗೆ ಇಮಿಡಿಯೇಟ್ ಆಗಿ ರೂಮ್ ಸಿಕ್ಕಿಲ್ಲ. ಆಲ್ಮೋಸ್ಟ್ 15 to 20 minutes ನಾವು ವೇಟ್ ಮಾಡಬೇಕಾಗಿತ್ತು. ಸೊ ನಾನು ವಂಶಿ ಸ್ವಲ್ಪ ಹೊತ್ತು ಅಲ್ಲಿ ಲೂಡೋ ಆಡ್ಕೊಂಡು ಹೇಗೋ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ನಮಗೆ ರೂಮ್ ಸಿಕ್ತು ಆಫ್ಟರ್ 15 to 20 minutes. ಸೊ ನಾವು ಕೊಯಂಬತ್ತೂರ್ ಯಾಕೆ ಚೂಸ್ ಮಾಡಿದ್ವಿ ಅಂದರೆ ನಮಗೊಂದು ಡಿಫ್ರೆಂಟ್ ಎನ್ವೈರನ್ಮೆಂಟ್ ಬೇಕಾಗಿತ್ತು. ಅಲ್ಲಿ ನಾವೇನೋ ತುಂಬ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಾವು ಹೋಗಿಲ್ಲ. ನಾವು ಹೋಗಿದ್ದೆ ಒಂದು ವರ್ಕೇಶನ್ ಥರ. ಸೊ ಅಲ್ಲೇ ನಾವು ವರ್ಕ್ ಮಾಡ್ಕೊಂಡಿದ್ವಿ. ಮತ್ತು ಈ ಹೋಟೆಲಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇತ್ತು. ಮೇನಾಗಿ ನಮ್ಗೆ ವರ್ಕ್ ಮಾಡೋಕ್ಕೆ ಪ್ರಾಪರ್ ಆಗಿ ಇರಬೇಕಾಗಿರೋದು ಏನು ಅಂದರೆ ವೈಫೈ ಇರಬೇಕಾಗಿತ್ತು ಮತ್ತು ಒಂದು ಪ್ರಾಪರ್ ವರ್ಕ್ ಸ್ಪೇಸ್ ಇರಬೇಕಾಗಿತ್ತು. ಅದೆರಡು ಪರ್ಫೆಕ್ಟ್ ಆಗಿತ್ತು. ಸೊ ಯಾವುದೇ ಪ್ರಾಬ್ಲಮ್ ಇಲ್ದ್ರೆ ನಾವು ನಮ್ಮ ವರ್ಕ್ನ ನಾವು ಚೆನ್ನಾಗಿ ಮಾಡ್ಕೊಂಡ್ವಿ. 6 days ಏನೂ ಪ್ರಾಬ್ಲಮ್ ಆಗಲಿಲ್ಲ. ಮತ್ತು ರೂಮ್ ಸಹ ತುಂಬಾ ಕ್ಲೀನ್ ಆಗಿತ್ತು, ತುಂಬಾ ವೈಬ್ರೆಂಟ್ ಆಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ಮನೆ ನಮ್ಗೊಂದು ಸ್ವಲ್ಪನೂ ನೆನಪೇ ಆಗಲಿಲ್ಲ. ಮತ್ತು ನಮ್ಮ ರೂಮಿಂದ ಒಂದು ಬ್ಯೂಟಿಫುಲ್ ವ್ಯೂ ಸಹ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು ನಮ್ಮದು ಸ್ಟೇ. ಯಾವುದೇ ಥರ ಪ್ರಾಬ್ಲಮ್ ಆಗಲಿಲ್ಲ. ಅವತ್ತು ಫಸ್ಟ್ ಡೇ ನಮ್ಗೊಂದು ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಇರೋದ್ರಿಂದ ನಾವು ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ಕೊಂಡ್ವಿ. ಸೊ ಸ್ವಲ್ಪ ಹೊತ್ತು ನಾವು ಅಲ್ಲೇ ರೆಸ್ಟ್ ಮಾಡಿ ಆಮೇಲೆ ಈಶಾ ಫೌಂಡೇಶನ್ಗೆ ಹೋಗೋಕ್ಕೆ ನಾವು ರೆಡಿ ಆದ್ವಿ. ಕೊಯಂಬತ್ತೂರಲ್ಲಿ ಏನು ತುಂಬ ಬಿಸಿಲು ಅಂತ ಏನಿರಲಿಲ್ಲ. ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿತ್ತು, ಕೂಲಾಗಿತ್ತು. ಸೊ ಈ ವೆದರ್ ನೋಡಿಬಿಟ್ಟೆ ನಮಗೆ ಓಕೆ ಈಶಾ ಫೌಂಡೇಶನ್ಗೆ ಹೋಗೋದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬೇಡ, ಒಂದು ಬ್ಯೂಟಿಫುಲ್ ರೈಡ್ ಹೋಗೋಣ ಅಂತ ಅಂದ್ಕೊಂಡು 2 wheelerನ ನಾವು ಅಲ್ಲಿ ರೆಂಟ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ರೂಮಿಂದ ಈಶಾ ಫೌಂಡೇಶನ್ಗೆ ನಮ್ಗೆ ಏನಿಲ್ಲ ಅಂದರೂ 1 hour ತೊಗೊಳ್ತು. ಮತ್ತು ರೈಡ್ ಅಂತೂ ಹೇಳೋಕ್ಕೆ ಆಗಲ್ಲ, ವರ್ಡ್ಸಲ್ಲಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ನಮ್ಮ ಸುತ್ತಮುತ್ತ ಅಂತೂ ತುಂಬಾ ಗ್ರೀನರಿ ಇತ್ತು. ಅಂದರೆ ಹೇಳೋಕ್ಕೆ ಪದಗಳೇ ಸಾಲದು, ಅಷ್ಟು ಚೆನ್ನಾಗಿತ್ತು. ಬಿಕಾಸ್ ನಾವು ಬೆಂಗಳೂರಲ್ಲಿದ್ದು ಈ ಟ್ರಾಫಿಕಲ್ಲಿ ಸ್ಟಕ್ ಆಗಿಬಿಟ್ಟಿರ್ತೀವಿ. ಬೆಂಗಳೂರು ಎಷ್ಟೇ ಚೆನ್ನಾಗಿರ್ಬೋದು, ಬಟ್ ಟ್ರಾಫಿಕ್ ಅಂದರೆ ಮಾತ್ರ ತುಂಬ ಬೇಜಾರಲ್ವಾ. ಸೊ ಫಸ್ಟ್ ಟೈಮ್ ಟ್ರಾಫಿಕ್ ಇಲ್ದಿರೋ ಒಂದು ರೈಡ್ಗೆ ಹೋಗ್ತಿದ್ದೀವಿ ಅಂದರೆ ಏನೋ ಒಂದು ಎಕ್ಸೈಟ್ಮೆಂಟ್, ತುಂಬಾ ಖುಷಿ ಆಯಿತು ನನಗಂತೂ. ಸುತ್ತಮುತ್ತ ಗ್ರೀನರಿ ಇರ್ಬೋದು. ಆ್ಯಕ್ಚುಲಿ ಮೌಂಟೇನ್ ವ್ಯೂ ಸಹ ಕಾಣಿಸ್ತಾ ಇತ್ತು ನಮಗೆ. ತುಂಬಾ ಕ್ಲೌಡಿ ಆಗಿತ್ತು. ಮತ್ತು ನಾವು ಹೋಗುವಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು. ಬಟ್ ಈಶಾ ಫೌಂಡೇಶನ್ಗೆ ರೀಚ್ ಆಗ್ತಿದ್ದಂಗೆ ಮಳೆ ಸ್ವಲ್ಪ ಜೋರಾಗಕ್ಕೆ ಸ್ಟಾರ್ಟ್ ಆಯಿತು. ನಾವು ಬೇರೆ ಯಾವುದೇ ಥರ ರೈನ್ ಕೋಟ್ ಆಗಿರಲಿ, ಛತ್ರಿ ಆಗಿರಲಿ ಏನೂ ಕ್ಯಾರಿ ಮಾಡಿರಲಿಲ್ಲ. ಮತ್ತು ಈಶಾ ಫೌಂಡೇಶನ್ ಸುತ್ತಮುತ್ತನೂ ಸಹ ತುಂಬ ಫೋಟೋಜೆನಿಕ್ ಪ್ಲೇಸಸ್ ಇತ್ತು. ತುಂಬ ಫೋಟೋಸ್ ಇಟ್ಕೊಂಡ್ವಿ, ವಿಡಿಯೋಸ್ ಸಹ ಶೂಟ್ ಮಾಡ್ಕೊಂಡ್ವಿ. ಮತ್ತು ಅಲ್ಲಿ ನೀವು ನೋಡ್ತಿರ್ಬೋದು ಜನಗಳು ಅವ್ರದ್ದೇ ಛತ್ರಿ ಎಲ್ಲ ಕ್ಯಾರಿ ಮಾಡ್ತಿದ್ರು. ಅವ್ರು ಅಲ್ಲೇ ತೊಗೊಂಡ್ರ ಮನೆಯಿಂದ ತಂದರು ಅದಂತೂ ನಮಗೆ ಗೊತ್ತಿಲ್ಲ. ಓವರ್ ಆಲ್ ಈಶಾ ಫೌಂಡೇಶನ್ ಅಂತೂ ಸೂಪರ್ ಆಗಿತ್ತು. ಮತ್ತು ನೀವು ಅಲ್ಲಿ ಏನಾದ್ರು ತಿನ್ನಂಗಿದ್ರು ಸಹ ನೀವು ತಿನ್ಬೋದು. ಈಶಾ ಫೌಂಡೇಶನ್ ಆಗಿದೆ ನಾವು ಹರಿಭವನಂ ಹೋಟೆಲ್ಗೆ ಹೋದ್ವಿ. ಅಲ್ಲಿ ಫೇಮಸ್ ಬಿರಿಯಾನಿನ ನಾವು ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಸೊ ಊಟ ಆದಮೇಲೆ ನಾವು ರೂಮಿಗೆ ಬಂದ್ವಿ, ಲೇಟ್ ಆಗೋಗಿತ್ತು. ಸೊ ಸ್ವಲ್ಪ ಹೊತ್ತು ಛೋಟಾ ಭೀಮ್ನ ನಾವು ಕನ್ನಡದಲ್ಲಿ ನೋಡಿಬಿಟ್ಟು ಮಲ್ಕೊಂಡ್ವಿ. ಅಷ್ಟೇ ಡೇ 1. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.